ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ. ನಾನಿವತ್ತು ರಾಗಿ ದೋಸೆನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದಿಢೀರಾಗಿ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಗಟ್ಟಿ ಅವಲಕ್ಕಿ, ಒಂದು 10-15 ಮೆಂತ್ಯ ಕಾಳು ಹುರ್ದಿಕ್ಕಿರೋದನ್ನು ಹಾಕಿ ಒಂದು 10 ನಿಮಿಷ ಕಾಲು ಗಂಟೆ ನೆನೆಸಿದರೆ ಸಾಕು. ಒಂದು ಬಟ್ಲಷ್ಟು ಚಿರೋಟಿ ರವೆ, 2-2.5 ಬಟ್ಲಷ್ಟು ರಾಗಿ ಹಿಟ್ಟು. ಇದು ರುಬ್ಕೊಳೋದಕ್ಕೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಅವಲಕ್ಕಿ ನೆಂದಿದೆ. ಒಂದು ಸಲ ನೀರು ಬಸ್ದು ಇದನ್ನು ಹಾಕ್ತಾಯಿದ್ದೀನಿ. ಬೇಗನೆ ಆಗೋಗುತ್ತೆ. ಬೆಳಗ್ಗೆ ದಿಢೀರಂತ ಮಾಡ್ಬೋದು. ಬ್ರೇಕ್ಫಾಸ್ಟ್ ಏನು ಮಾಡೋದಂತ ಗೊತ್ತಾಗಿಲ್ಲ ಅಂದರೆ ಈ ಥರ ರಾಗಿ ದೋಸೆ ಮಾಡಿಕೊಡ್ಬೋದು. ತುಂಬಾ ಬೇಗ ಆಗೋಗುತ್ತೆ. ಇದಕ್ಕೆ 1-1.5 ಬಟ್ಲಷ್ಟು ನೀರು ಹಾಕಿ ರುಬ್ಕೊತಾ ಇದ್ದೀನಿ. ಸ್ವಲ್ಪ ಮಾಡುವಾಗ ಯಾರಾದರೂ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಬೇಕು. ಈ ಹದದಲ್ಲಿದ್ದರೆ ಸಾಕು. ಇದನ್ನು ನಾನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಸಣ್ಣ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದರಲ್ಲೇ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೀನಿ. ಸೋಡಾ ಹಾಕಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ, ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಮಾಡೋವಂಥವ್ರು ಹಾಕಿ ಮಾಡ್ಬೋದು, ಹಾಕ್ದಲೇ ಮಾಡ್ಬೋದು. ನಾನಿಲ್ಲೇ ಹಾಕಿದ್ದೀನಿ ಸ್ವಲ್ಪ. ಇದನ್ನು ಒಂದು 10 ನಿಮಿಷ ಹಾಗೆ ಮಿಕ್ಸ್ ಮಾಡಿ ಬಿಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ದೋಸೆನ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಸ್ಪೂನಿಂದ ಹಾಕಿದರೆ ಸಾಕು. ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ನೋಡಿ, ಈ ಥರ ಬೇಯಿಸಬೇಕು. ನೋಡಿ, ಎಲ್ಲೂ ಅರಿಯೋದಿಲ್ಲ, ಕೀಳೋದಿಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ತೆಗಿತಾ ಇದ್ದೀನಿ. ಇದನ್ನು ನಾನು 2 ಕಡೆ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ತೋರಿಸಿದ್ನಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, 2 ಕಡೆ ಫ್ರೈ ಆಗಿದೆ. ಎಷ್ಟು ದೊಡ್ಡಕ್ಕಾದರೂ ಹೊಯ್ಕೊಬೋದು ದೋಸೆನ. ಅರಿಯೋದಿಲ್ಲ, ಕೀಳೋದಿಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.